ಡಾಕ್ಟರ್ ಮಂಜುನಾಥ್ ಅಕಸ್ಮಾತ್ ನಿಂತ್ಕೊಂಡ್ರೆ ಸುರೇಶ್ ಅವರು ನಿಂತ್ಕೊಂಡ್ರೆ ಅವರ ಜಿದ್ದಿ ಹೇಗಿರಬಹುದು? ಇಲ್ಲ, ಪ್ರಬಲವಾದ ಪೈಪೋಟಿ ಇರುತ್ತೆ. ಇಲ್ಲಿ ನಿಂತ್ರೆ ಸುರೇಶ್ ಎದುರುಗಡೆ ನಿಂತ್ರೆ ಅವ್ರು ಗೆಲ್ಬೇಕು. ಡಿ.ಕೆ. ಸುರೇಶ್ ಅವರ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರು ನಿಂತ್ಕೊಂಡ್ರೆ ಯಾರು ಗೆಲುವು ನಿಶ್ಚಿತ ಅಂತ ಅನ್ಸುತ್ತೆ ನಿಮ್ಗೆ? ನಮ್ಗೆ ಮಂಜುನಾಥ್ ಅವ್ರ ಮೇಲೆ ಹೋಪ್ಸ್ ಜಾಸ್ತಿ ಇದೆ ಮೇಡಮ್. ಮತ್ತೆ ಅಂತವ್ರು ಗೆಲ್ಲಬೇಕು. ಹಾಗಾದ್ರೆ ಮುಂದಿನ ಪ್ರಧಾನ ಮಂತ್ರಿಗಳು ಯಾರಾಗಬೇಕು? ಯಾರಾಗಬೇಕು ಅಂದ್ರೆ ಮೋದಿನೇ. ಅದ್ರ ವಿಚಾರದಲ್ಲಿ ಕಾಂಪ್ರಮೈಸೇ ಇಲ್ಲ ಮೇಡಮ್. ರಾಹುಲ್ ಗಾಂಧಿ ಅವರು ಯಾಕೆ ಆಗ್ಬಾರ್ದು? ಮೋದಿ ಬಿಟ್ರೆ ನಮ್ಗೆ ಅಂತ ಪ್ರಧಾನಿ ಕ್ಯಾಂಡಿಡೇಟ್ ಯಾರು ಕಾಣಿಸ್ತಾ ಇಲ್ಲ ಮೇಡಮ್ ಇಲ್ಲಿ ಕಾಂಗ್ರೆಸ್ ಅಲ್ಲಿ. ರಾಜ್ಯದಲ್ಲಿ ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ? ಆ ಫ್ರೀ ಕೊಡೋದ್ರಿಂದ ಏನು ಫಲ ಇಲ್ಲ. ದುಡಿಮೆಗೆ ಒಂದು ದಾರಿ ತೋರಿಸಿ ಅಂತ ಎಲ್ಲರೂ ಕೇಳ್ತಾ ಇರೋದು. ಈ ಫ್ರೀ ಅನ್ನೋದ್ರಿಂದ ಆ ಬಡತನ ನಿರ್ಮೂಲನೆ ಆಗ್ತಾ ಇಲ್ಲ. ಈಗ ಬೇಸಿಗೆಗಾಲ ಶುರುವಾಗಿದೆ, ನೀರಿನ ಸಮಸ್ಯೆ ಕೂಡ ಬರ್ತಾ ಇದೆ. ಇದು ದೊಡ್ಡ ಸಮಸ್ಯೆ. ಇದು ಸಣ್ಣದಲ್ಲ. ಇಂಥ ಕೆಲಸಗಳನ್ನೆಲ್ಲ ಮಾಡ್ಲೇಬೇಕಾದಂತ ಜವಾಬ್ದಾರಿ ಇದೆ. ಅದ್ರಲ್ಲಿ ನಮ್ಮವ್ರು ಸೋಲ್ತಾ ಇದ್ದಾರೆ ಅಂತಾನೆ ಅನ್ಕೊಂತೀನಿ. ಸರ್, ಈಗ ಈ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅವರು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ತೆಗೆದುಕೊಂಡಿದ್ದಾರೆ. ಸೊ ಅವರು ಈ ಹಿಂದೆನೂ ಕೂಡ ಇದ್ರು, MP ಆಗಿ ಇದ್ರು. ಸೊ ಅವರ ಒಂದು ಕಾರ್ಯವೈಖರಿ ಹೇಗಿದೆ ಅಂತ? ಇಲ್ಲ, ಅವ್ರದ್ದು ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ತೊಂದರೆ ಇಲ್ಲ. ಆದರೆ ನಮಗೆ ಗೌರ್ಮೆಂಟು ಅಂದಾಗ ಅಥವಾ ಪ್ರಧಾನಮಂತ್ರಿ MP ಎಲೆಕ್ಷನ್ ಅಂತ ಬಂದಾಗ ಮೋದಿ ಅವ್ರನ್ನ ಬಿಟ್ಟು ಕೊಡೋದಕ್ಕಾಗೋದಿಲ್ಲ. ದೇಶ ಅಂತ ಬರುತ್ತೆ. ಹಾಗೆ ಇವರು ಪರವಾಗಿಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸುತ್ತಮುತ್ತ ಕೆಲಸಗಳೆಲ್ಲ ಆಗ್ತಾ ಇದೆ, ತೊಂದರೆ ಇಲ್ಲ ಮೇಡಮ್. ಸರ್, ಇನ್ನೊಂದು ವಿಚಾರ ಕೇಳಿ ಬರ್ತಾ ಇದೆ. ಬಿಜೆಪಿ ಹಾಗೆ JDS ಮೈತ್ರಿ ಆಗಿದೆ. ಈ ಒಂದು ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಅಕಸ್ಮಾತ್ ನಿಂತ್ಕೊಂಡ್ರೆ, ಹಾಗೆ ಈಗ ಇಲ್ಲಿ ಒಂದ್ಸಲ ಗೆದ್ದಿರುವಂತಹ ಡಿ.ಕೆ. ಸುರೇಶ್ ಅವರು ನಿಂತ್ಕೊಂಡ್ರೆ ಅವರ ಜಿದ್ದಿ ಹೇಗಿರಬಹುದು? ಇಲ್ಲ, ಪ್ರಬಲವಾದ ಪೈಪೋಟಿ ಇರುತ್ತೆ. ಯಾಕಂದರೆ ಮಂಜುನಾಥ್ ಅವರು ಎಲ್ರಿಗೂ ಚಿರಪರಿತರು ಮತ್ತು ಸಮಾಜಕ್ಕೆ ಅವ್ರ ಕಡೆಯಿಂದ ಆದ ಕೊಡುಗೆಯನ್ನು ಅವ್ರು ಕೊಟ್ಟವರು. ಹಾಗಾಗಿ ಮತ್ತೆ ಅವರು ಗೆಲ್ಲಬೇಕು ಮೇಡಮ್. ಅಂಥ ವ್ಯಕ್ತಿಗಳು ರಾಜಕೀಯದಲ್ಲಿದ್ದರೆ ಎಲ್ರಿಗೂ ಸಂತೋಷ. ಅವರು ಗೆಲ್ಲಬೇಕು. ಇಲ್ಲಿ ನಿಂತರೆ, ಸುರೇಶ್ ಎದುರುಗಡೆ ನಿಂತರೆ ಅವ್ರು ಗೆಲ್ಲಬೇಕು. ತುಂಬ ಜನಕ್ಕೆ ಸಹಾಯ ಮಾಡಿದಂಥವ್ರು. ಮುಂದೆ ರಾಜಕೀಯದಲ್ಲಿ ಕೂಡ ಅವರು ತುಂಬ ಅವ್ರದ್ದೀಗ ಏನೋ ರಾಜಕೀಯ ಇಲ್ಲ ಅಂತೇನಿಲ್ಲ, ಅವ್ರ ಕುಟುಂಬದಲ್ಲೇ ಇದೆ. ಈಗ ದೇವೇಗೌಡರ ಕಡೆಯಿಂದನೂ ಎಲ್ಲ ರಾಜಕೀಯ ಇದೆ, ಅವ್ರದ್ದೇನು ಗೊತ್ತಿಲ್ಲದೆ ಇರೋದೇನಲ್ಲ. ಹಾಗಾಗಿ ಮಂಜುನಾಥ್ ಅವರು ಪ್ರಬಲವಾದ ಸ್ಪರ್ಧಿ, ಮತ್ತು ಇಲ್ಲಿ ಗೆಲ್ಲುವ ಅವಕಾಶ ಕೂಡ ಅವರಿಗಿದೆ ಮೇಡಮ್. MLA ಮುನಿರತ್ನ ಅವರು ಹೇಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ? ಅವರ ಕೆಲಸಗಳು ಇಷ್ಟ ಆಗ್ತಿದೆಯಾ ನಿಮಗೆ? ಮುನಿರತ್ನ ಅವರು ಅದೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವ್ರ ಬಗ್ಗೆ ಸ್ವಲ್ಪ ಕೆಲವು ಕೆಲಸಗಳೆಲ್ಲ ಪೆಂಡಿಂಗ್ ಇದೆ, ಫಾಸ್ಟಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದಿದೆ. ಯಾಕಂತೇಳಿದ್ರೆ ಅವರು ಗೌರ್ಮೆಂಟ್ ಕಡೆ ಬ್ಲೇಮ್ ಮಾಡ್ತಾರೆ, ನಮಗೆ ಬೇಕಾದ್ದು ಮಾಡೋಕ್ಕೆ ಅವಕಾಶಗಳು ಕಮ್ಮಿ ಇದೆ ಅನ್ನೋ ಥರ ಅವ್ರು ಹೇಳ್ತಾರೆ. ಹಾಗಂತೇಳಿ ಅದನ್ನು ಅವ್ರವ್ರ ರಾಜಕೀಯದ ಆಟದಲ್ಲಿ ಇವ್ರ ಕ್ರೆಡಿಟ್ ತೊಗೊಳ್ತಾರೆ, ಅವ್ರ ಕ್ರೆಡಿಟ್ ತೊಗೊಳ್ತಾರೆ. ಹೇಗೆ ಏನು ಅನ್ನೋದು ಪರ್ಸ್ನಲ್ಲಾಗಿ ಅವ್ರವ್ರೊಳಗೆ ಗೊತ್ತಿರುತ್ತೆ ಮೇಡಮ್. ಒಟ್ನಲ್ಲಿ ಕೆಲವು ಕೆಲಸಗಳಂತೂ ತುಂಬ ಪೆಂಡಿಂಗ್ ಇದೆ ಸುತ್ತಮುತ್ತ ಎಲ್ಲ. ಹಾಗಾಗಿ ಡಿ.ಕೆ. ಸುರೇಶ್ ಅವರ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರು ನಿಂತ್ಕೊಂಡ್ರೆ ಯಾರು ಗೆಲುವು ನಿಶ್ಚಿತ ಅಂತ ಅನ್ಸುತ್ತೆ ನಿಮಗೆ? ನಮಗೆ ಮಂಜುನಾಥ್ ಅವ್ರ ಮೇಲೆ ಹೋಪ್ಸ್ ಜಾಸ್ತಿ ಇದೆ ಮೇಡಮ್. ಮತ್ತು ಅಂಥವ್ರು ಗೆಲ್ಲಬೇಕು. ಅಂಥವ್ರು ಈ ಕ್ಷೇತ್ರ ಅಂತಲ್ಲ, ಎಲ್ಲೇ ನಿಂತರೂ ರಾಜಕೀಯವಾಗಿ ಅಂಥವರೆಲ್ಲ ಮುಂದೆ ಅಂಥವರೇ ಎಲ್ಲ ಬರಬೇಕು, ಮತ್ತು ಅಂಥವರೇ ಎಲ್ಲ ಗೆಲ್ಲಬೇಕು ಮೇಡಮ್. ಹಾಗಾಗಿ ಮಂಜುನಾಥ್ ಅವರು ನಮ್ಮ ಕಡೆಯಿಂದ ಅವ್ರಿಗೆ ವೋಟಿಂಗ್ ಇದೆ ಮೇಡಮ್. ಮಾಲ್ತಳ್ಳಿ ಲೇಕಲ್ಲಿ ಯಾರ ಪರ ಧ್ವನಿ ಏರ್ತಾ ಇದೆ? ಜನಸಾಮಾನ್ಯರಲ್ಲಿ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ? ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ? ಇಲ್ಲಿ ಮಲ್ಲತ್ತಳ್ಳಿ ಲೇಕ್ ಸುತ್ತಮುತ್ತ ಏನಾಗಿದೆ ಅಂದರೆ, ಈಗ ಡಿ.ಕೆ. ಸುರೇಶ್ ಅವರೇ ಅನೌನ್ಸ್ಮೆಂಟ್ ಆಗಿರೋದು, ಮತ್ತು ಆಪೋಸಿಟ್ ಕ್ಯಾಂಡಿಡೇಟು ಏನೇನು ಫೈನಲ್ ಆಗಿಲ್ಲ. ಹಾಗಾಗಿ ಅದು ಯಾರು ಆಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಏನಾದ್ರು ಮಂಜುನಾಥ್ ಸರ್ ಏನಾದರೂ ಆದರೆ ತುಂಬ ದೊಡ್ಡ ಮಟ್ಟದ ಪೈಪೋಟಿ ಇಲ್ಲಿ ಕಾಣಸಿಗುತ್ತೆ. ಮತ್ತು ಜನಸಾಮಾನ್ಯರು ಈಗ ಸದ್ಯಕ್ಕೆ ಸುರೇಶ್ ಇರೋದ್ರಿಂದ, ಮಂಜುನಾಥ್ ಅವ್ರ ಹೆಸರು ಇಲ್ಲದೆ ಇರೋದ್ರಿಂದ ಈಗ ಸದ್ಯಕ್ಕೆ ಸುರೇಶ್ ಅಂತ ಇದ್ದಾರೆ. ಮುಂದೆ ಇನ್ನು ಹೇಗಾಗುತ್ತೆ ಅಂತ ನೋಡ್ಬೇಕು ಇನ್ನು ಮುಂದೆ. ಸರ್, ಇನ್ನೊಂದು, ಎಷ್ಟು ಓಟಲ್ಲಿ ಯಾರು ಗೆಲ್ಲಬಹುದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಎಲ್ಲಿ ಈ ಕ್ಷೇತ್ರದಲ್ಲಿ ತುಂಬ ಡಿಫ್ರೆನ್ಸು ಮಂಜುನಾಥ್ ಸರ್ ನಿಂತ್ರೂ ಬರಲ್ಲ. ಏನಾದರೂ ಬಂದರೂ ಒಂದು 20-25 ಸಾವಿರ ಈ ಲಿಮಿಟ್ಸಲ್ಲಿ ಡಿಫ್ರೆನ್ಸಲ್ಲಿ ಗೆಲ್ಬೋದು ಮೇಡಮ್. ಯಾರು ಗೆದ್ರೂ ಅಷ್ಟೇ. ಯಾಕಂದ್ರೆ ಅವರು ಕ್ಯಾಂಡಿಡೇಟ್ ಮಂಜುನಾಥ್ ಸರು ಮತ್ತು ಇವರಾದರೆ ಮಾತ್ರ, ಸುರೇಶ್ ಸರ್ ಆದರೆ ಮಾತ್ರ, ಅಥವಾ ಕ್ಯಾಂಡಿಡೇಟ್ ಚೇಂಜ್ ಆದರೆ ಇಲ್ಲಿ ಸುರೇಶ್ ಸರು ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ. ಸರ್, ಹಾಗಾದರೆ ಮುಂದಿನ ಪ್ರಧಾನಮಂತ್ರಿಗಳು ಯಾರಾಗಬೇಕು ಅಂದರೆ ಮೋದಿನೇ. ಅದ್ರ ವಿಚಾರದಲ್ಲಿ ಕಾಂಪ್ರಮೈಸೇ ಇಲ್ಲ ಮೇಡಮ್. ಯಾಕೆ ಅಂತ ಕೇಳಿದರೆ, ನಮ್ಮ ದೇಶ ಇವತ್ತಿನ ದಿನ ಎಲ್ಲ ವಿಚಾರದಲ್ಲಿ ಮುಂದುವರೆದ ಒಂದು ದೇಶ ಆಗಿದೆ ಅಂದರೆ ಕಾರಣ ಅವರೇ. ಅದನ್ನು ಮತ್ತೆ ಬಿಡಿಯಾಗಿ ಹೇಳುವಂಥದ್ದೇನಿಲ್ಲ. ಎಲ್ರಿಗೂ ಜನಸಾಮಾನ್ಯರಿಗೆ ಗೊತ್ತಾಗಿದೆ ನಮ್ಮ ದೇಶ ಬಡವ್ರಿಗೂ ಎಂತ ಸಮಸ್ಯೆ ಅಂತೂ ಏನೂ ಆಗಿಲ್ಲ. ಬೇರೆ ರೀತಿಯಲ್ಲೆಲ್ಲ ಹೇಳ್ತಾ ಇದ್ದಾರೆ ಮೋದಿ ಆಗಿರೋದ್ರಿಂದ ಬಡವ್ರಿಗೆ ಸಮಸ್ಯೆ ಆಗಿದೆ ಅಂತ. ಅಂಥ ಸಮಸ್ಯೆ ಆಗಿಲ್ಲ. ದೇಶ ಗಟ್ಟಿ ಆದರೆ ಬಡವರು ಗಟ್ಟಿ ಆಗ್ತಾರೆ. ಇನ್ನು ಮುಂದೆ ಅದು MP ಎಲೆಕ್ಷನಲ್ಲಿ ದೊಡ್ಡ ಮಟ್ಟಕ್ಕೆ ಅವ್ರದ್ದು ಗೆಲ್ತಾರೆ ಮೇಡಮ್. ಅವ್ರು ಪ್ರಧಾನಿ ಆಗ್ತಾರೆ. ರಾಹುಲ್ ಗಾಂಧಿ ಅವರು ಯಾಕೆ ಆಗಬಾರ್ದು?
ರಾಹುಲ್ ಗಾಂಧಿ ಅಂದರೆ ಒಂದು ದೇಶ ಅಂತ ಬಂದಾಗ ದೊಡ್ಡ, ಈಗ ಭಾರತ ದೇಶ ಅಂದರೆ ತುಂಬ ಇತಿಹಾಸ ಇರೋ ದೇಶ ಮೇಡಮ್. ಇದ್ರ ಬಗ್ಗೆ ಈಗ ಪ್ರಧಾನಿ ಮೋದಿಯವರು ಅವತ್ತಿನ ದಿನಕ್ಕೆ ಇಂದಿರಾ ಗಾಂಧಿ ಆದರು, ಅದಾದಮೇಲೆ ರಾಜೀವ್ ಗಾಂಧಿ ಆದರು. ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನೋದಕ್ಕಿಂತ ಅವ್ರ ಹತ್ರ ಎಲ್ಲ ಒಂದು ಆ ಎಬಿಲಿಟಿ ಇತ್ತು. ಬಟ್ ಇವತ್ತಿನ ದಿನ ಇವ್ರನ್ನ ನೋಡಿದ್ರೆ ಮೋದಿ ಬಿಟ್ಟರೆ ನಮಗೆ ಅಂಥ ಪ್ರಧಾನಿ ಕ್ಯಾಂಡಿಡೇಟ್ ಯಾರು ಕಾಣಿಸ್ತಾ ಇಲ್ಲ ಮೇಡಮ್ ಇಲ್ಲಿ ಕಾಂಗ್ರೆಸ್ಸಲ್ಲಿ. ಸದ್ಯಕ್ಕೆ ರಾಹುಲ್ ಗಾಂಧಿನವ್ರು ಮುಂದಿಟ್ಟಿರೋದ್ರಿಂದ ನಮಗೆ ಯಾಕೋ ಬೇಡ ಅನ್ನಿಸ್ತಾ ಇದೆ. ರಾಹುಲ್ ಗಾಂಧಿ ಸದ್ಯದ ಪರಿಸ್ಥಿತಿಯಲ್ಲಿ ಮೋದಿ ಒಳ್ಳೆ ಆಪ್ಷನ್ ನಮ್ಗೆ ಅನ್ನಿಸ್ತಾ ಇದೆ ಮೇಡಮ್. ರಾಜ್ಯದಲ್ಲಿ ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ? ಅದು ಇಷ್ಟ ಕಷ್ಟ ಅನ್ನೋದಕ್ಕಿಂತ ಜಾಸ್ತಿ ಬೇರೆ ವಿಷಯಗಳಲ್ಲಿ ತುಂಬ ಎಫೆಕ್ಟ್ ಕಾಣಿಸ್ತಾ ಇದೆ. ಎಫೆಕ್ಟ್ ಅಂದರೆ ಬೇರೆ ಬೇರೆ, ಈಗ ರೋಡ್ ನೀವು ಎದುರುಗಡೆನೇ ನೋಡ್ತಾ ಇದ್ದೀರಾ, ಅದೆಲ್ಲ ಕೆಲಸಗಳಾಗುವಂಥದ್ದು. ಜನರಿಗೆ ಏನಂದರೆ ನಾವು ಫ್ರೀ ಕೊಡೋದ್ರಿಗಿನ್ನ ಈಗ ತಮಿಳ್ನಾಡು ಅಲ್ಲಿ ಇಲ್ಲಿ ಅವಾಗೆಲ್ಲ ಕೊಟ್ಟು ಕೂಡ ಏನು ಅದರಿಂದ ಏನು ದೊಡ್ಡ ಡೆವಲಪ್ಮೆಂಟ್ ಆಗಿಲ್ಲ. ರಾಜಕೀಯವಾಗಿ ಲಾಭ ಪಡಿಬೋದೇ ವಿನಃ ರಾಜ್ಯ ಅಥವಾ ದೇಶ ಅಂತ ಬಂದಾಗ ಆ ಫ್ರೀ ಕೊಡೋದ್ರಿಂದ ಏನು ಫಲ ಇಲ್ಲ. ದುಡಿಮೆಗೆ ಒಂದು ದಾರಿ ತೋರಿಸಿ ಅಂತ ಎಲ್ಲರೂ ಕೇಳ್ತಾ ಇರೋದು. ದುಡಿಯೋರಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ, ದುಡಿಯೋರಿಗೆ ಒಂದು ಕೆಲಸದ ವ್ಯವಸ್ಥೆ ಮಾಡಿಕೊಡಿ, ಅದಕ್ಕೊಂದು ದಾರಿ ತೋರಿಸಿ ಅಂತ. ಫ್ರೀ ಯಾರು ಮೇಡಮ್ ಫ್ರೀ ಅದ್ರ ಬಗ್ಗೆ ಯಾರು ಒಳ್ಳೆ ಒಪಿನಿಯನ್ ಕೊಡ್ತಾರೆ? ಇವರು ರಾಜಕೀಯವಾಗಿ ವೋಟಿಂಗ್ಗೋಸ್ಕರ ಅದು ಕೆಲವನ್ನ ಫ್ರೀ ಆ ಥರ ಎಲ್ಲ ಹೇಳಿ ಇದು ಮಾಡ್ಕೊಂಡಿದ್ದಾರೆ ಅಷ್ಟೇ. ಮತ್ತು ಅದರಿಂದ ದೊಡ್ಡ ಉಪಯೋಗ ಏನೂ ಇಲ್ಲ ಮೇಡಮ್. ಸರ್, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಅಲ್ವಾ? ಈ ಒಂದು ಗ್ಯಾರಂಟಿಗಳು ಜನಸಾಮಾನ್ಯರಿಗೆ ತಲುಪಿ ಅವರ ಮನಸ್ಸೇನಾದ್ರು ಚೇಂಜ್ ಆಗುತ್ತಾ, ಅಥವಾ ಮಾರಕವಾಗಿರುತ್ತಾ, ಅಥವಾ ಯಾವ ಥರ? ನನಗೆ ಗೊತ್ತಿದ್ದಾಗೆ ಆಗಲ್ಲ ಅನಿಸುತ್ತೆ. ಇನ್ನೂ ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದು 20-25% ಸ್ವಲ್ಪ ಅದು ಕೆಲಸ ಮಾಡ್ಬೋದು. ಆದರೆ ಪ್ರಧಾನಿಗೆ ಓಟ್ ಹಾಕ್ತೀವಿ ಅಂತ ಹೊರಟಾಗ ಅದು ಯಾವುದು ನಮಗೆ ವಿಷಯನೇ ಆಗಿರಲ್ಲ ಅಂತ ಅನ್ಕೊತೀನಿ. ಮೋದಿ ಅಂತ ಬಂದಾಗ ಇದೆಲ್ಲ ಯಾವುದು ವಿಷಯಗಳೇ ಆಗಿರೋದಿಲ್ಲ ಅಂತಲೇ ಅನ್ಕೊತೀನಿ ನಾನು. ಬಟ್ ಒಂದು 20-25% ಕೆಲಸ ಮಾಡ್ಬೋದು ಈ ಗ್ಯಾರಂಟಿ ಅನ್ನೋದು. ಓಕೆ ಸರ್, ರಾಹುಲ್ ಗಾಂಧಿ ಅವರ ಜೋಡೋ ಯಾತ್ರೆಯ ಎದುರು ಮೋದಿ ಅವರ ಗ್ಯಾರಂಟಿಗಳು ನಿಲ್ಲುತ್ತೆ ಅಂತ ಅನಿಸುತ್ತಾ ನಿಮಗೆ? ರಾಹುಲ್ ಗಾಂಧಿ ಅವರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಆಪೋಸಿಟ್ ಆಗಿ ಅವ್ರದ್ದು ಏನು ಇದಿದೆ ಅದನ್ನ ಹಾಕ್ತಾ ಇದ್ದಾರೆ. ಆದರೆ ಅಲ್ಲೂ ಕೂಡ ಮಿತ್ರ ಪಕ್ಷಗಳೆಲ್ಲ ಸೇರಿ ಇವರೇ ಒಂದು ಟೀಮ್ ಅಂತ ಮಾಡಿಕೊಂಡ್ರು. ಅಲ್ಲೂ ಕೂಡ ಅದೆಲ್ಲ ಚೆಲ್ಲಾಪಿಲ್ಲಿಯಾಗಿ ಹೋಗಿದೆ. ಅದರಲ್ಲೂ ಕೂಡ ಯಾರಿಲ್ಲ. ಈಗಿರೋದೇನು 4-5 ಪಕ್ಷಗಳು ಸೇರಿ ಆಡ್ತಾ ಇರೋದು. ಹಾಗಾಗಿ ಅದರಲ್ಲಿ ನೀವು MP ಎಲೆಕ್ಷನಲ್ಲಿ ಮೋದಿ ವಿರುದ್ಧವಾಗಿ ನಡೆಯಲ್ಲ ಮೇಡಮ್. ರಾಹುಲ್ ಗಾಂಧಿ ಅವ್ರದ್ದು ಯಾವುದೇ ಕಾರಣಕ್ಕೂ ಆಗಲ್ಲ, ಮತ್ತು ಬರುವ ಪ್ರಯತ್ನವೂ ಇಲ್ಲ, ಮತ್ತು ಆಗೋದು ಇಲ್ಲ. ಇಲ್ಲಿ ಖರ್ಗೆ ಅವರೆಲ್ಲ ಸೇರಿಕೊಂಡು ಏನೋ ಮಾಡಬೇಕು ಅಂತ ಹೊರಟಿದ್ದಾರೆ. ಆಗಲ್ಲ ಮೇಡಮ್ ಅದು. ಸರ್, ಈ ಒಂದು ಕ್ಷೇತ್ರದಲ್ಲಿ ಇರುವಂತಹ ಸಮಸ್ಯೆಗಳು ಏನು ಸರ್? ಸಮಸ್ಯೆಗಳು ತುಂಬ ಇದೆ ಮೇಡಮ್. ಈ ಕ್ಷೇತ್ರ ಅಂತಲ್ಲ, ನಮ್ಮ ರಾಜ್ಯದ್ದೇ ಸಮಸ್ಯೆಗಳಿದೆ, ದೇಶದ್ದು ಇದೆ, ಇಲ್ಲ ಅಂತಲ್ಲ. ಈಗ ನೋಡಿ, ಈಗ ರೋಡ್ಗಳು ಅಥವಾ ಇಂಥದ್ದು, ಮತ್ತು ಒಂದು ಬಡತನ ಸ್ವಲ್ಪ ನಿರ್ಮೂಲನೆ ಮಾಡುವಂಥ ವಿಚಾರದಲ್ಲಿ ಈ ಫ್ರೀ ಅನ್ನೋದ್ರಿಂದ ಆ ಬಡತನ ನಿರ್ಮೂಲನೆ ಆಗ್ತಾ ಇಲ್ಲ. ಸ್ವಲ್ಪ ಎಲ್ಲ ಒಳಗೆ ಕೂತವ್ರು ಅಲ್ಲೇ ಕೂತ್ಕೊಂಡು ತಿಂತಾ ಇದ್ದಾರೆ. ಅವರು ದಾರಿ ಹುಡ್ಕೋತಾ ಇಲ್ಲ. ಬದುಕಿಗೆ ಎಲ್ರಿಗೂ ಒಂದು ದಾರಿ ತೋರಿಸ್ಬೇಕು. ಈಗ ಈ ಬಡವರು ಅಂತ ಏನು ತುಂಬ ಅವಶ್ಯಕತೆಗಳಿದೆ, ಗೌರ್ಮೆಂಟನ್ನು ತುಂಬ ಅವಲಂಬನೆ ಇದ್ದವರಿದ್ದಾರೆ, ತುಂಬ ಸಮಸ್ಯೆಗಳಲ್ಲಿ ಇದ್ದವ್ರಿಗೆಲ್ಲ ಒಂದು ದಾರಿ ತೋರಿಸೋ ಪ್ರಯತ್ನ ಮಾಡಬೇಕು. ಅದು ಯಾವುದೂ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ತೋರಿಕೆಗೆ ಕೆಲವು ವ್ಯವಸ್ಥೆಗಳು ನಮ್ಮಲ್ಲಿ ಆಗ್ತಾ ಇದೆ ಬಿಟ್ಟರೆ, ಮತ್ತು ಬಡತನ ನಿರ್ಮೂಲನೆ ಇಂಥ ವಿಚಾರಗಳಲ್ಲಿ ನಮ್ಮ ಸರ್ಕಾರ, ಎಲ್ಲ ಸರ್ಕಾರಗಳು ಹಿಂದೆ ಮೇಡಮ್. ಈಗ ಬೇಸಿಗೆಗಾಲ ಶುರುವಾಗಿದೆ, ನೀರಿನ ಸಮಸ್ಯೆ ಕೂಡ ಬರ್ತಾ ಇದೆ. ಈ ಒಂದು ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ. ಅದನ್ನ ಈಗಿರುವ MP ಹೇಗೆ ಸಾಲ್ವ್ ಮಾಡ್ತಾ ಇದ್ದಾರೆ, ಅಥವಾ ಮಾಡ್ತಿದ್ದಾರಾ ಇಲ್ವಾ? ಇಲ್ಲ, ಮಾಡಬೇಕು. MP ಮತ್ತು MLA ಅಥವಾ ಕಾರ್ಪೊರೇಟ್ರು ಯಾರೇ ಇರಲಿ ಮೇಡಮ್, ಇದು ದೊಡ್ಡ ಸಮಸ್ಯೆ. ಇದು ಸಣ್ಣದಲ್ಲ. ಅದಕ್ಕೆ ಅವರೇ ಈಗ ಕಾರ್ಪೊರೇಟ್ರ್ ಇರ್ಬೋದು, MLA ಇರ್ಬೋದು, MP ಇರ್ಬೋದು, ಇದನ್ನು ಮಾಡಿದ್ರೇ ಅವರಿಗೆ ಪರ್ಸ್ನಲ್ ಆಗಿ ವೋಟಿಂಗು ಸಿಗುತ್ತೆ, ಮತ್ತು ಇದು ಜನರಿಗೆ ತುಂಬ ಉಪಯೋಗ ಆಗುವಂಥ ಕಾರ್ಯಕ್ರಮ. ಆದರೆ ಈಗ ನಾನು ಕಂಡಂಗೆ ಎಲ್ಲೋ ಕೆಲವು ಕ್ಷೇತ್ರಗಳಲ್ಲಿ MP ಅಥವಾ MLAಗಳು ಕೆಲಸ ಮಾಡ್ತಾ ಇದ್ದಾರೆ ಬಿಟ್ಟರೆ ತುಂಬ ಕ್ಷೇತ್ರಗಳಲ್ಲಿ ಇಲ್ಲ. ಅದನ್ನು ದೊಡ್ಡ ಪ್ರಮಾಣದಲ್ಲಿ ಇವರು ಎಲೆಕ್ಷನ್ ಅಂತಲ್ಲ, ಮಾಡಲೇಬೇಕು ಮೇಡಮ್. ಈ ಕೆಲಸಗಳು ಅವ್ರ ಜವಾಬ್ದಾರಿ ಇದೆ. ಅದು ಗೌರ್ಮೆಂಟು ಮತ್ತು ಏನು ರಾಜಕೀಯ ವ್ಯಕ್ತಿಗಳಿದ್ದಾರೆ, ಇಂಥ ಕೆಲಸಗಳನ್ನೆಲ್ಲ ಮಾಡಲೇಬೇಕಾದಂಥ ಜವಾಬ್ದಾರಿ ಇದೆ. ಅದರಲ್ಲಿ ನಮ್ಮವ್ರು ಸೋಲ್ತಾ ಇದ್ದಾರೆ ಅಂತಲೇ ಅನ್ಕೊತೀನಿ. ಯಾಕಂದರೆ ಅವ್ರು ಹೊರಗಡೆ ಬರ್ತಾ ಇಲ್ಲ ಯಾರು ಆ ವಿಷಯವಾಗಿ. ಸರ್, ನೀವು ಹೇಳಿ, ನೀರಿನ ಪ್ರಾಬ್ಲಮ್ ಇಲ್ಲಿ ಇದೆಯಾ, ಅಥವಾ ಅದನ್ನು ಹೇಗೆ MP ಅವರು ಸಾಲ್ವ್ ಮಾಡ್ತಿದ್ದಾರಾ ಇಲ್ವಾ? ಯಾರೂ ಮಾಡ್ತಾ ಇಲ್ಲ ಇವತ್ತಿನವರೆಗೆ. ಈಗ ಇಲ್ಲಿ ನಾನು ನೋಡ್ತಾ ಇದ್ದಾಗೆ ಇಲ್ಲಿ ನೀರು ಸರಬರಾಜು ಆಗ್ತಾ ಇದೆ. ಈಗ 2 ದಿನದಿಂದ ಬಂದ್ ಮಾಡಿದ್ದಾರೆ ನೋಡಿ. ಇಲ್ಲಿ ತುಂಬ ಇದೆ. ಎಲ್ಲ ಹೆಚ್ಚಿನವರಿಗೆ ನೀರಿಲ್ಲ, ಕರೆಂಟ್ ಇಲ್ಲ. ಕರೆಂಟ್ ಇವಾಗಲೂ ಇಲ್ಲ. ಇಲ್ಲಿ ಮತ್ತೆ ಫ್ರೀ ಕೊಟ್ಟಿದ್ದಾರಲ್ವಾ ಸರ್ ಕರೆಂಟ್? ಎಲ್ಲಿ, ಯಾರಿಗೆ ಕೊಟ್ಟಿದ್ದು? ಫ್ರೀ ಕೊಟ್ಟವರಿಗೆ ಕೊಟ್ಟು ಬೇರೆ ಕಡೆಯಿಂದ ಕಿತ್ಕೊಳ್ತಾ ಇದ್ದಾರಲ್ಲ. ಒಂದು ಕಡೆಯಿಂದ ಕಮರ್ಷಿಯಲ್ನ ಕಿತ್ಕೊಳ್ತಾ ಇದ್ದಾರೆ. ಫ್ರೀ ಕೊಟ್ಟು ಕರೆಂಟೇ ಇಲ್ಲದಿದ್ರೆ ಫ್ರೀ ಕೊಟ್ಟು ಏನು ಪ್ರಯೋಜನ? ಕರೆಂಟೇ ಇಲ್ಲ, ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ ಇಲ್ಲಿ. ಹಾಗಾದ್ರೆ DK ಸುರೇಶ್ ಅವರು ಸರಿಯಾದ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಮಾಡ್ತಾ ಇಲ್ಲ, ಅಥವಾ ಕರೆಂಟಿನ ವ್ಯವಸ್ಥೆ ಮಾಡ್ತಿಲ್ಲ ಅಂತ ಹೇಳ್ತಿದ್ದೀರಾ?
ಡಿ ಕೆ ಸುರೇಶ್ ಅಂತ ಅಲ್ಲ, ಇವಾಗ ಈವನ್ ಎಮ್ ಎಲ್ ಎಗಳು ಸಹ ಮಾಡ್ಬೋದು, ಯಾರೂ ಮಾಡ್ಬೋದು. ಯಾರೂ ಮಾಡ್ತಾ ಇಲ್ಲ, ಕೆಲಸ ಸರಿಯಾಗಿ ನಡೀತಾನೇ ಇಲ್ಲ. ಮಲತಳ್ಳಿ ಲೇಕ್ ರೋಡಲ್ಲಿ ನೀವು ಈಗ ನೋಡ್ಬೋದು, ನೀವು ಈಗ ಒಂದು ರೌಂಡ್ ಹೋಗಿದ್ರೆ ಅಲ್ಲಿ ಲೇಕ್ವರೆಗೆ ಹೋಗಿದ್ರೆ ಗೊತ್ತಾಗುತ್ತೆ ಏನು ಅಭಿವೃದ್ಧಿ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ. ನೀರು ಯಾರಿಗೂ ಇಲ್ಲ, ಕುಡಿಲಿಕ್ಕೆ ಸಹ ಇಲ್ಲ, ತುಂಬ ತೊಂದರೆ ಇದೆ ಈಗ. ಸರ್ ಒಂದು ಮಾತು ಹೇಳಬೇಕು ಅಂತಂದರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತ ಇರುತ್ತೆ. ಪ್ರಧಾನಿ ಯಾರೇ ಆದರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ನಿಮ್ಗೆ ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಪ್ರಧಾನಿ ಅವರಿಂದ? ನೋಡಿ, ಈಗ ಪ್ರಧಾನಿ ಅಂದ್ರ ಕೂಡಲೇ ಬರೋದು ದೇಶ. ದೇಶ ಬಂದ್ರ ಕೂಡಲೇ ಎಲ್ಲ ರೀತಿಯಲ್ಲಿ ಯಾವ ವ್ಯವಸ್ಥೆ, ಯಾವ ರೀತಿ ಲೀಡ್ ಮಾಡ್ತಾರೆ. ಈಗ ನಮ್ಮ ಪ್ರಧಾನಿಗಳು ಈಗ ಇದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಕಾರ್ಯವೈಖರಿ ಇವತ್ತಿನವರೆಗೆ ಬಂದ ಯಾವ ಪ್ರಧಾನಿಯೂ ಮಾಡಿಲ್ಲ. ಯಾಕಂದರೆ ನಾವು ವಿದೇಶದಲ್ಲಿರೋದರಿಂದ, ವಿದೇಶದಲ್ಲಿ 22 ವರ್ಷ ನಾನು ಕೆಲಸ ಮಾಡೋದ್ರಿಂದ ನನಗೆ ಎಲ್ಲ ಅನುಭವ ಆಗಿದೆ ಅಲ್ಲಿ. ಈಗ ಇವನ್ ಆವಾಗ ನಾವು ಇಂಡಿಯಾದವರು ಅಂದ್ರ ಕೂಡಲೇ ಸೈಡಲ್ಲಿ ನಿಲ್ಲು ಅಂತಾರೆ. ಅಂದರೆ ನಮಗೆ ಮರ್ಯಾದೆನೇ ಇಲ್ಲ. ಇಂಡಿಯಾದವರು ಅಂದ್ರೆ ಮರ್ಯಾದೆ ಇಲ್ಲ ನಿಮಗೆ. ಗಲ್ಫಲ್ಲಿ ಇಲ್ಲ, ಸೌದಿಯಲ್ಲಿ ಇಲ್ಲ, ಅಬುದಾಬಿಯಲ್ಲಿ ಇಲ್ಲ, ದುಬೈಯಲ್ಲಿ ಇಲ್ಲ, ಎಲ್ಲೂ ಇಲ್ಲ ನಿಮಗೆ. ಇವತ್ತು ಇಂಡಿಯಾದವರು ಅಂದರೆ ಕರೆದು ಮಾತಾಡ್ತಾರೆ, ಒಂದು ರೆಸ್ಪೆಕ್ಟ್ ಇದೆ. ಸರ್ ಇಲ್ಲಿನ ರಾಜಕಾರಣಕ್ಕೂ ಅಥವಾ ಅಲ್ಲಿನ ರಾಜಕಾರಣಕ್ಕೂ, ನೀವು ಬೇರೆ ದೇಶದಲ್ಲಿ ಇದ್ದು ಬಂದಿದ್ದೀರಾ ಅಂತ ಹೇಳಿದ್ದೀರಾ, ಅಲ್ಲಿನ ರಾಜಕಾರಣಕ್ಕೂ ಅಥವಾ ಇಲ್ಲಿನ ರಾಜಕಾರಣಕ್ಕೂ ಅಥವಾ ಇಲ್ಲಿನ ರಾಜಕಾರಣಿಗಳಿಗೂ ಅಲ್ಲಿನ ರಾಜಕಾರಣಿಗಳಿಗೂ ಏನು ವ್ಯತ್ಯಾಸ ಇದೆ ಸರ್? ನೋಡಿ, ಅಲ್ಲಿ ಒಬ್ಬರದ್ದೇ ಆಡಳಿತ. ಅಂದರೆ ಅವರು ಎಸ್ ಆರ್ ನೋ, ಅವ್ರು ಎಸ್ ಅಂದರೆ ಎಸ್, ನೋ ಅಂದರೆ ನೋ. ಮತ್ತು ಕಾನೂನಲ್ಲಿ ಅಲ್ಲಿ ಎಲ್ಲರಿಗೂ ಒಂದೇ ಕಾನೂನು. ಈಗ ಅವನಿಗೆ ಅವನ ಹತ್ರ ಬಿಲಿಯನ್ ಇದೆ, ಅವನ ಹತ್ರ ಮಿಲಿಯನ್ ಇದೆ, ಅವನ ಹತ್ರ ಇಲ್ಲಿ ಇಂಡಿಯಾದಲ್ಲಿ ಅವನಿಗೆ ಕೋಟಿ ಇದ್ದವನಿಗೊಂದು ಕಾನೂನು, ಲಕ್ಷ ಇದ್ದವನಿಗೊಂದು ಕಾನೂನು, 1000 ಇದ್ದವನಿಗೊಂದು ಕಾನೂನು. ಅಲ್ಲಿ ಹಾಗಲ್ಲ. ಅಲ್ಲಿ ಬಿಲಿಯನ್ ಇದ್ದವನು ಒಂದೇ, ಮಿಲಿಯನ್ ಇದ್ದವನು ಒಂದೇ, 1000 ಇದ್ದವನು ಒಂದೇ. ಅವರಿಗೆ ಅಲ್ಲಿ ಬೇರೆ ಬೇರೆ ಕಾನೂನಿಲ್ಲ. ಅವ ಇವತ್ತು ಡ್ರೈವಿಂಗ್ ಲೈಸೆನ್ಸು ಕ್ಯಾನ್ಸಲ್ ಆದರೆ ಅವ ಶೇಕ್ ಆದರೂ ಅವನ್ನ ಒಳಗೆ ಹಾಕ್ತಾರೆ, ಅವ ಇಂಡಿಯನ್ ಆದರೂ ಒಳಗೆ ಹಾಕ್ತಾರೆ, ಪಾಕಿಸ್ತಾನಿ ಆದರೂ ಒಳಗೆ ಹಾಕ್ತಾರೆ. ಅದರಲ್ಲಿ ಇದಿಲ್ಲ. ಇಲ್ಲ ಹಾಗಲ್ಲಲ್ಲ. ಇಲ್ಲಿ ನೀವು ಡ್ರೈವಿಂಗ್ ಲೈಸೆನ್ಸ್ ಎಕ್ಸ್ಪೈರಿ ಆದರೆ 100 ರೂಪಾಯಿ ಕೊಟ್ಟರೆ ಬಿಟ್ಬಿಡ್ತಾರೆ ಇವರು. ಆ ರೀತಿ ಅಂದರೆ ಇಲ್ಲಿ ನ್ಯಾಯ ಮತ್ತು ಕಾನೂನಿಲ್ಲ. ಅಲ್ಲಿನ ಕಾನೂನು ಇಲ್ಲಿ ತರಲಿಕ್ಕೂ ಆಗೋದಿಲ್ಲ ಬಿಡಿ. ಯಾಕಂದರೆ ಇದು ಒಂದು UA ಅಂದರೆ ನಮ್ಮದು ಒಂದು ಬೆಂಗಳೂರು ಸಿಟಿ ಇದ್ದಾಗ ಅಷ್ಟೇ ಜಾಗ ಇರೋದು. ಅದನ್ನು ಕಂಟ್ರೋಲ್ ಮಾಡ್ಬೋದು. ಅದನ್ನು ಹೇಳ್ತೀವಿ, ಇಷ್ಟು ದೊಡ್ಡ ದೇಶದಲ್ಲಿ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ. ಆ ರೀತಿ ಇರ್ಬೋದು ಏನೋ. ಅದೇ ಸರ್ JDS ಹಾಗೆ BJPಯ ಮೈತ್ರಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಳ್ಳೆಯದಾಗಿದೆ ಮೇಡಮ್. ಮೈತ್ರಿ ಒಳ್ಳೆ ಕೆಲಸನೇ ಮಾಡಿದ್ದಾರೆ JDS ಮತ್ತು BJP ಅವರು. ಯಾಕಂದರೆ ಕುಮಾರಸ್ವಾಮಿ ಅವ್ರಿಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದ್ದಂಥ ವ್ಯಕ್ತಿತ್ವ ಇದೆ ಅವ್ರಿಗೆ. ಅವರು ಈಗ BJP ಅವ್ರ ಜೊತೆ ಸೇರಿರೋದ್ರಿಂದ BJP ಅವರು ಕರ್ನಾಟಕದಲ್ಲಿ ಇನ್ನೂ ತುಂಬ ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದಾರೆ ಮೇಡಮ್. ಹಾಗಾಗಿ ಅದೆರಡು ಸೇರಿರೋದು ತುಂಬ ಉತ್ತಮವಾದ ಬೆಳವಣಿಗೆ ಅಂತಲೇ ಅನ್ಕೊತೀನಿ ನಾವು. ಸರ್ ಈಗ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗ್ತಾ ಇದ್ದಾರೆ, ಹಲವಾರು ಶಾಸಕರಾಗಿರಬಹುದು, ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದು ಕೆಲವು ವಿಚಾರಗಳಲ್ಲಿ ಯೋಚನೆ ಮಾಡೋದಾದರೆ ತಪ್ಪು ಮೇಡಮ್, ಪಕ್ಷದಿಂದ ಪಕ್ಷಕ್ಕೆ ಹೋಗ್ತಾ ಇರುವಂಥದ್ದು. ಯಾಕಂದರೆ ನಾವು ಒಂದು ಆ ಪಕ್ಷಕ್ಕೆ ಬರಬೇಕಾದ್ರೆ BJPಯೋ ಕಾಂಗ್ರೆಸ್ಸೋ ನಾವು ಹೀಗೆ ಅಂತ ಇರುತ್ತೆ. ಆ ಪಕ್ಷದ್ದು ಕೆಲವು ಸಿದ್ಧಾಂತಗಳನ್ನು ಒಪ್ಕೊಂಡು ನಂಬ್ಕೊಂಡು ಬಂದಿರ್ತೀವಿ. ಆಮೇಲೆ ಪರಿಸ್ಥಿತಿಗೆ ತಕ್ಕ ಹಾಗೆ ಆಚೆ ಈಚೆ ಹೋಗುವಂಥದ್ದು ತಪ್ಪು. ಆದರೆ ಈ ರಾಜಕಾರಣಿಗಳು ಇವತ್ತಿನ ವ್ಯವಸ್ಥೆ ಒಳಗಡೆ ಲಾಭದ ಆಸೆ ಯಾವ ಕಡೆ ಇದ್ದರೆ ನಮಗೇನಾದರೂ ಸೀಟ್ ಸಿಗ್ಬೋದು ಅಥವಾ ಅದು ವ್ಯವಸ್ಥೆಗಳನ್ನು ನಮ್ಮನ್ನು ಹೇಗೆ ತೊಗೊಂಡು ಹೋಗ್ಬೋದು, ಇದೆಲ್ಲ ಅವರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿನೇ ಅವರು ಹೋಗ್ತಾ ಇದ್ದಾರೆ. ಅದು ಒಂದು ಲೆಕ್ಕ ನೋಡೋಕೆ ಹೋದರೆ ಈಗ ಪ್ರಧಾನಮಂತ್ರಿಗಳು ನಾವು ನರೇಂದ್ರ ಮೋದಿ ಆಗಬೇಕು ಅಂದಾಗ ಇಂಥದ್ದೆಲ್ಲ ಇಲ್ಲಿ BJP ಅವರು ಇರೋದು, ಆ ಕಡೆ ಹೋಗೋದು ಅಥವಾ ಅಲ್ಲಿಂದ ಅವ್ರಿಗೆ ಸಪೋರ್ಟ್ ಮಾಡೋದು, ಇದೆಲ್ಲ ತಪ್ಪು ಅನಿಸುತ್ತೆ. ಸರ್ ಕೊನೆಯದಾಗಿ ಒಂದು ಪ್ರಶ್ನೆ. ಇಲ್ಲಿ 28 ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರವನ್ನು BJP ತೆಗೆದುಕೊಳ್ಳುತ್ತೆ, ಎಷ್ಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನು ಬಾರಿಸಬಹುದು? ಅದು ಇವ್ರು ಫಸ್ಟ್ ಹೇಳ್ದಾಗೆ ಒಂದು 2ರಿಂದ 3 ಸೀಟ್ ಕಾಂಗ್ರೆಸ್ ಹೊಡಿಬೋದು, ಒಂದು 2ರಿಂದ 3 ಸೀಟು JDS, ಮಿಕ್ಕಿದ್ದು 28ರಲ್ಲಿ 6 ಹೋದರೆ ಒಂದು 22 ಸೀಟು BJP ಮೇಡಮ್. ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.